Hello. ಹೋಗಬೇಕು ಅಂದರೆ ನಮ್ಮ ಆಸೆ. ನಾವು ಮೇರಿ ಕ್ರಿಸ್ಮಸ್ನ ಪ್ರತಿ ವರ್ಷ ಇದೇ ಥರ ಸೆಲೆಬ್ರೇಟ್ ಮಾಡಿಕೊಂಡು ಖುಷಿಯಾಗಿ ಇರೋಣ. ಎಲ್ಲರಿಗೂ ಕೇಕ್ ಸೆಲೆಬ್ರೇಟ್ ಮಾಡಿ, ಕೇಕ್ ಕಟ್ ಮಾಡಿ, ಈ ಥರ ಬಂದು ಕ್ಯಾಂಡಲ್ ಹಚ್ಚೋದ್ರೆ ನಮ್ಮ ಮನಸ್ಸಿಗೆ ಸಮಾಧಾನ, ಪೀಸ್ಫುಲ್ ಎಲ್ಲ ಥರ ಸಿಗುತ್ತೆ. ನಮಗೆ ಜೀಸಸ್ ಬ್ಲೆಸ್ಸಿಂಗ್ಸ್ ಇದೇ ಥರ ನಾವು ಚೆನ್ನಾಗಿ ಓದಿ ಚೆನ್ನಾಗಿ ಪಾಸಾಗಿ ನಮ್ಮ ಲೈಫ್ನ ಒಂದು ಸೆಟಲ್ ಆಗೋ ಥರ ಆಗಲಿ ಅಂತ ಜೀಸಸ್ಸಿಗೆ ಇಷ್ಟೇ ಬ್ಲೆಸ್ಸಿಂಗ್ಸ್ ಕೇಳ್ತೀನಿ. ನನ್ನ ಹೆಸರು ಪೃಥ್ವಿ. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಕ್ರಿಸ್ಮಸ್ ಅಂತ ಹೇಳಿದ್ರೆ ತಂದೆ ದೇವರ ಏಕೈಕ ಪುತ್ರರು ಯೇಸು ಕ್ರಿಸ್ತರು ಈ ಧರೆಗೆ ಬಂದ ಆ ಸಂತೋಷವನ್ನು ನಾವಿಂದು ಆಚರಿಸ್ತಾ ಇದ್ದೇವೆ. ಇಡೀ ವಿಶ್ವದಲ್ಲಿ ಈ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸುವಾಗ ಈ ವಿಜಯಪುರದ ಸಂತ ಅನ್ನಮ್ಮನವರ ದೇವಾಲಯದಲ್ಲಿ ಕೂಡ ನಾವು ಇಂದು ಕ್ರಿಸ್ಮಸ್ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಪ್ರತಿ ವರ್ಷವೂ ಸುಮಾರು 10,000ಕ್ಕಿಂತಲೂ ಜಾಸ್ತಿ ಜನ ಇಲ್ಲಿ ಬಂದು ಪ್ರಾರ್ಥಿಸ್ತಾರೆ ಮತ್ತು ದೇವರ ಆಶೀರ್ವಾದವನ್ನು, ಯೇಸುವಿನ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾರೆ. ಯೇಸು ಕ್ರಿಸ್ತರು ಶಾಂತಿಯ, ಪ್ರೀತಿಯ, ಕ್ಷಮೆಯ, ದಯೆಯ ಒಂದು ಪ್ರತಿರೂಪ ಅಂತ ಹೇಳಿ ನಾವು ಅವರನ್ನು ನಾವು ಹೊಗಳ್ತೇವೆ, ಕೊಂಡಾಡ್ತೇವೆ. ಆದ್ದರಿಂದ ಅನೇಕ ಜನರು ಇಲ್ಲಿ ಬಂದು ಪ್ರಾರ್ಥಿಸುವಾಗ ದೇವರು ಇಲ್ಲಿ ಯಾರೆಲ್ಲ ಬರ್ತಾರೆ ಇವತ್ತು ಎಲ್ಲರನ್ನು ದೇವರು ಹರಸಿ ಆಶೀರ್ವದಿಸಲಿ. ಮತ್ತು ಮತ್ತೊಮ್ಮೆ ಎಲ್ಲರಿಗೂ ಇಲ್ಲಿ ಬರುವ ಎಲ್ಲರಿಗೂ ದೇವರ ಹರಸಲಿ ಮತ್ತು ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯ. ನನ್ನ ಹೆಸರು ಸರ್? ನಾನು ಫಾದರ್ ಜೋಸೆಫ್, ಇಲ್ಲಿನ ಮುಖ್ಯಸ್ಥ. ನಿಮಗೆಲ್ಲರಿಗೂ ಕ್ರಿಸ್ಮಸ್ ಜಯಂತಿಯ ಶುಭಾಶಯಗಳು. ಇಂದು ಯೇಸು ಕ್ರಿಸ್ತರು ಧರೆಗಿಳಿದು ಮನುಷ್ಯರಾಗಿ ಧರೆಗಿಳಿದು ಬಂದರು. ಅವರು ಶಾಂತಿ ಸಮಾಧಾನವನ್ನು ನಮಗೆಲ್ಲರಿಗೂ ತಂದರು. ಅದೇ ಶಾಂತಿ ಸಮಾಧಾನವನ್ನು ನಾವೆಲ್ಲರೂ ಅವರ ಅನುಯಾಯಿಗಳು ಎಲ್ಲರಿಗೂ ಪ್ರಸರಿಸಲು ಪ್ರಯತ್ನಿಸುತ್ತಿದ್ದೇವೆ. ಮತ್ತು ಕ್ರಿಸ್ಮಸ್ ಹಬ್ಬ ಕೇವಲ ಕ್ರಿಸ್ತರ ಹಬ್ಬ ಮಾತ್ರ ಅಲ್ಲ, ಎಲ್ಲರ ಹಬ್ಬ. ಯೇಸು ಕ್ರಿಸ್ತರು ಎಲ್ಲರನ್ನೂ ಪ್ರೀತಿಸಿದರು, ಬಡಬಗ್ಗರನ್ನು ಅವರು ಪ್ರೀತಿಸಿದರು ಮತ್ತು ಎಲ್ಲ ಒಂದು ರೀತಿಯ ಶಾಂತಿಯ ಸಮಾಜವನ್ನು ಕಟ್ಟಲು ಅವರು ಪ್ರಯತ್ನಿಸಿದರು. ಅದು ಕೆಲಸ ನಾವು ಮುಂದುವರಿಸ್ತಾ ಇದ್ದೇವೆ. ನಿಮಗೆಲ್ಲರಿಗೂ ಮಗದೊಮ್ಮೆ ಕ್ರಿಸ್ತ ಜಯಂತಿ ಶುಭಾಶಯಗಳನ್ನು ನಾನು ಹೇಳ್ತೇನೆ. ನನ್ನ ಹೆಸರು ಸಿಸ್ಟರ್ ಐರೀನ್ ಕಾವೂರು.